ಕಾರ್ಯಪ್ಪ ಅವರೇ, ಬಂದು ನನಗೆ ಅರ್ಥ ಆಗದ್ದೊಂದು ವಿಚಾರ ಇದೆ, ತಮ್ಮಿಂದ ಅದಕ್ಕೆ ನಾನು ಸ್ಪಷ್ಟನೆಯನ್ನು ಬಯಸ್ತೀನಿ. ಈಗ ನೀವೇ ಹೇಳಿದ್ರಿ, ಆ ಯುವತಿಗೆ ಮೊದಲೊಂದು ಮದುವೆ ಆಗಿತ್ತು, ಡಿವೋರ್ಸ್ ಆಗಿತ್ತು, ಆನಂತರ ಮತ್ತೊಂದು ರಿಲೇಷನ್ಶಿಪ್ಪಲ್ಲಿ ಇದ್ರವರು, ಜೊತೆಗೆ ಡ್ರಗ್ಸ್ನ ಚಟ ಇತ್ತು. ಸೊ ಇದೆಲ್ಲ ಹೇಳ್ತೀರಿ. ಹೌದು. ನಿಮ್ಗೆ 29 ವರ್ಷ, ಜೀವನದ ಒಂದು ಮಹತ್ವದ ನಿರ್ಧಾರ ಅಂತಂದ್ರೆ ಮದುವೆ ಆಗೋದು. ಮದುವೆಯಂತ ಭರವಸೆಯನ್ನ ಒಬ್ಬ ಯುವತಿಗೆ ಕೊಡೋ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಲಿಲ್ವಾ? ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಲಿಲ್ವಾ? ನೀವು ಹೆಂಗ್ ಭರವಸೆ ಕೊಟ್ರಿ? ಹೆಂಗೆ ನೀವು ದೈಹಿಕ ಸಂಪರ್ಕದಂತ ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ಹೋದ್ರಿ? ಯಾಕೆ ಇದು ತಪ್ಪು? ಕೆ.ಸಿ. ಕಾರ್ಯಪ್ಪ ಅವ್ರು ಮಾಡಿರೋದು, ನೀವೇ ಮಾಡಿರೋ ತಪ್ಪು ತಾನೇ ಇದು? ಸರ್ ಅದನ್ನೇ ಹೇಳ್ತಾ ಇರೋದು. ಸೊ ನಾನು ಅದನ್ನೇ ಹೇಳ್ತಾರೆ ಸರ್, ಏನು ಇಷ್ಟೆಲ್ಲ ಆದ್ಮೇಲೂ ನನಗೆ ಗೊತ್ತಿರಲಿಲ್ಲ. ಸೊ ರಿಲೇಶನ್ಶಿಪ್ ಆಯ್ತು, ಲವ್ ಆಯ್ತು. ಒಂದು ರಿಲೇಶನ್ಶಿಪ್ ಲವ್ ಅಂದಾಗ ನಾನು ಅಷ್ಟೇ, ನಾನು ಅವ್ರಿಗೆ ಹೇಳ್ದೆ, ಓಕೆ ಆಗಿದ್ದೆಲ್ಲ ಆಗ್ಲಿ, ನಾನು ನೀವು ಚೆನ್ನಾಗಿರೋಣ. ಬಟ್ ನಾನು ಒಂದೇ ಒಂದು ಕೇಳ್ತಾ ಇದ್ದೀನಿ ಸರ್, ನಾನು ಇವಾಗ ಡಿವೋರ್ಸು, ಇದು ಯಾವ್ದು ಹರಾಸ್ಮೆಂಟ್ ಕೇಸು, ಅದ್ರ ಬಗ್ಗೆ ಅವ್ರಿಗೂ ನಾನು ಹೇಳಿದ್ದೆ. ಅದೆಲ್ಲ ಏನಕ್ಕೆ ಮಾಡ್ಕೊಂಡೆ, ಅದನ್ನ ಮಾಡ್ಕೊಂಡ್ಬಾರ್ದಾಯ್ತು. ಇವಾಗ ಆಗಿದ್ದಾಯ್ತು, ನಾವು ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಲೇಟರ್ ಅವ್ನು ಗೊತ್ತಾದ್ಮೇಲೆ ನಾನು ಹೇಳಿದ್ದೀನಿ, ಚೆನ್ನಾಗಿರೋಣ, ಪ್ಲೀಸ್ ಡೋಂಟ್ ಟಾರ್ಚರ್ ಮೀ. ಟಾರ್ಚರ್ ಮಾಡಕ್ ಹೋಗ್ಬೇಡ. ಅವ್ರು ಏನ್ ಮಾಡ್ತಾ ಇದ್ರು ಅಂತ ಬೇಸಿಕಲಿ ಸರ್, ಅವಾಗ್ಲೂ ಕೂಡ ಡ್ರಗ್ಸ್ ಮಾಡ್ಕೊಂಡು ನನಗೆ ತುಂಬಾ ಅದೆಲ್ಲ ನಾನು ಕಳ್ಸ್ಕೊಡ್ತೀನಿ ನಿಮ್ಗೆ. ಸೊ ಚಾಟ್ಸ್ ಕೂಡ ಇದೆ, ಅದನ್ನೇ ಹೇಳ್ತಾ ಇರೋದು ಸರ್. ಅರ್ಧಕ್ಕರ್ಧ ಅವರೇ ಚಾಟ್ ಮಾಡಿದ್ದಾರೆ, ನನ್ನ ಮೊಬೈಲ್ ಇಂದ ಅವರೇ ಮೆಸೇಜ್ ಮಾಡಿದ್ದಾರೆ. ನಾನು ಅದಕ್ಕೆ ಕೇಳ್ತಾ ಇರೋದು. ಸೊ ಅಷ್ಟಾದ್ಮೇಲೂ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ, ಅವ್ರಿಗೆಲ್ಲ ಹೇಳ್ದೆ. ನಾನು ಅದನ್ನ ಹೇಳ್ತೇನೆ, ನಮ್ಮ ಫ್ಯಾಮಿಲಿಯವ್ರಿಗೂ ಸೇರಿಸಿ, ಅವ್ರ ಫ್ಯಾಮಿಲಿಯವ್ರಿಗೂ ಸೇರಿಸಿ ನಾವೆಲ್ಲ ಚೆನ್ನಾಗೇ ಇದ್ವಿ ಸರ್. ನಂದು ಒಂದೇ ಒಂದು ಅಲಿಗೇಷನ್ ಏನಂದ್ರೆ, ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್, ನನ್ ಜೊತೆ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಇರೋ, ಲೈಕ್ ಅಂದ್ರೆ ಈ ತರ ಒಂದು ಡ್ರಗ್ ಬ್ಯಾಕ್ ಗ್ರೌಂಡ್ ಇರೋರು ಬಂದ್ರೆ ನಾನು ಹೆಂಗೆ ಸರ್ವೈವ್ ಆಗಕ್ಕಾಗುತ್ತೆ? ನಾನು ಅದೊಂದನ್ನ ಬಿಟ್ಬಿಡು, ವಿ ಕ್ಯಾನ್ ಬಿ ರಿಯಲಿ ಹ್ಯಾಪಿ ಇನ್ ಲೈಫ್ ಅಂತ ನಾನು ಎವ್ರಿ ಟೈಮ್ ಪದೇ ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಆಯ್ತಾ? ಸೊ ಇವಾಗ್ಲೂ ಅಂತಂದ್ರೆ ಅರ್ಥ ಆಗ್ಲಿಲ್ಲ ಕಾರ್ಯಪ್ಪ ಅವರು. ಈಗ ನಾಳೆ ದಿನ ಎಲ್ಲ ಸರಿ ಹೋದ್ರೆ ನೀವು ಅವರನ್ನ ಸ್ವೀಕರಿಸೋದಕ್ಕೆ ರೆಡಿನಾ ಕಾರ್ಯಪ್ಪ ಅವರು? ಇಷ್ಟೆಲ್ಲ ಗಲಾಟೆ ಆಯ್ತು, ಎಲ್ಲವೂ ಸರಿ ಹೋಯ್ತು ಅಂತ ಅನ್ಕೊಳ್ಳೋಣ, ಸ್ವೀಕರಿಸೋದಕ್ಕೆ ರೆಡಿನಾ ಕಾರ್ಯಪ್ಪ ಅವರು? ಇಲ್ಲ ಸರ್ ನಾನೇನ್ ಹೇಳ್ತಾ ಇರೋದಂದ್ರೆ, ಇಷ್ಟೆಲ್ಲ ಟಾರ್ಚರ್, ಇಷ್ಟೆಲ್ಲ ಇವಾಗ ನೋಡಿ ಅವ್ರು, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಒಂದೇ ಒಂದು ಮಾತು ಹೇಳ್ತಾ ಇದ್ದು, ಇದನ್ನೆಲ್ಲ ಬಿಡ್ಬೇಕು, ಇದನ್ನೆಲ್ಲ ಬಿಟ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ. ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಟಾರ್ಚರ್ ಸರ್, ಎಕ್ಸ್ಟ್ರೀಮ್ ಲೆವೆಲ್. ಇವಾಗ ನಾನು ಅದೇ ಹೇಳ್ತಾ ಇದ್ದೀನಿ, ನನ್ನ IPL ಗೆ ಗುರಿ ಇಟ್ಬಿಟ್ರು ಇದ್ದಾರಲ್ಲ ಇವರು, ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಿಟ್ಟು ಟ್ಯಾಗ್ ಮಾಡೋದು, BCCI ನ ಟ್ಯಾಗ್ ಮಾಡೋದು, ನನ್ನ ಲೈಫ್ ಥ್ರೆಟ್ನಿಂಗ್ ಅದು. ಸೊ ಕ್ರಿಕೆಟ್ ಇಸ್ ಮೈ ಲೈಫ್. ಸೊ ನನ್ನ ಕ್ರಿಕೆಟ್ ಹೋದ್ಮೇಲೆ ಇಟ್ಸ್ ಅ ಲೈಫ್ ಥ್ರೆಟ್ನಿಂಗ್ ಫಾರ್ ಮೀ ವಾಟ್ ಶಿ ಇಸ್ ಡೂಯಿಂಗ್ ಇನ್ ಸೋಷಿಯಲ್ ಮೀಡಿಯಾ. How can she put a story against me and tag BCCI? BCCI is the biggest, ನಿಮಗೆ ಗೊತ್ತಿರಬಹುದು, ಒನ್ ಆಫ್ ದ ಬಿಗ್ಗೆಸ್ಟ್ ಬೋರ್ಡ್. ಅವ್ರವ್ರಿಗೂ ಟ್ಯಾಗ್ ಆಗಿದೆ. ರಾಜಸ್ಥಾನ್ ರಾಯಲ್ಸ್ IPL ಅಂತ ಬಿಗ್ಗೆಸ್ಟ್ ಫ್ರಾಂಚೈಸ್ ಟ್ಯಾಗ್ ಮಾಡಿದ್ದಾರೆ. ಇದರ ನನಗೆ ಲೈಫ್ ಥ್ರೆಟ್ನಿಂಗ್ ಅಲ್ವಾ? ಬಿಕಾಸ್ ಕ್ರಿಕೆಟ್ ಇಸ್ ಮೈ ಲೈಫ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.